ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ. ಗ್ರಾಮದೇವಿ ಟ್ರಸ್ಟ್ ಕಮಿಟಿ ವತಿಯಿಂದ ಇಲ್ಲಿಯ ಬೆಂಗೇರಿಯ ಗ್ರಾಮದೇವತಾ ದೇವಸ್ಥಾನದಲ್ಲಿ ಮಂಗಳವಾರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಬೆಳಗ್ಗೆ ದೇವಿಗೆ ವಿಶೇಷ ಪೂಜೆ, ಹೂವಿನ ಅಲಂಕಾರ, ಮಧ್ಯಾಹ್ನ ಭಕ್ತರಿಂದ ಉಡಿ ತುಂಬುವ ಕಾರ್ಯಕ್ರಮವು ವಿಶೇಷವಾಗಿ ಜರುಗಿತು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಬಳಿಕ ಅನ್ನಸಂತರ್ಪಣೆ ನಡೆಯಿತು. ಪಾಲಿಕೆ ಸದಸ್ಯರಾದ ಬೀರಪ್ಪ ಖಂಡೇಕರ, ಎಂ.ವೈ. ನರಗುಂದ, ಮಾಜಿ ಸದಸ್ಯ ಹೂವಪ್ಪ ದಾಯಗೋಡಿ, ಡಾ. ರಮೇಶ ಮಹಾದೇವಪ್ಪನವರ, ಸೆಂಟ್ರಲ್ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ರಾಜು ಕಾಳೆ, ಗುರುಸಿದ್ದಪ್ಪ ಕುಂದಗೋಳ, ಅಡಿವೆಪ್ಪ ಹೊಸಮನಿ, ಆನಂದ ಬೆಂಗೇರಿ, ಹನುಮಂತಪ್ಪ ಹೂಳಿ, ಅಶೋಕ ವಾಲ್ಮೀಕಿ ಇತರರಿದ್ದರು. ಹಾಗೂ ಸಾವಿರಾರು ಭಕ್ತರು ಪ್ರಸಾದ ಸ್ವೀಕರಿಸಿ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ಎಲ್ಲರಿಗೂ ಆಗಮಿಸಿದ್ದಾರೆ. ಅವರಿಗೂ ಸಹ ಆರ್ಥಿಕವಾಗಿ ಸ್ವಾಗತ ಮಾಡ್ತಾ ಆ ದೇವರ ಆಶೀರ್ವಾದ ಸದಾವಕಾಶ ಅವ್ರಿಗೂ ಇದಾಗಿ ದಾಸವಾಣಿ ಕಾರ್ಯಕ್ರಮಕ್ಕೆ ಈಗ ಚಾಲನೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಈ ಒಂದು ದಾಸವಾಣಿಯನ್ನು ಕೇಳಬೇಕು. ಎಲ್ಲರೂ ಸಾಮಾನ್ಯವಾಗಿ ಪ್ರಸಾದವನ್ನು ತೆಗೆದುಕೊಳ್ಳುವುದನ್ನು ತಮ್ಮಲ್ಲಿ ಕೇಳ್ತಾ ಇದ್ದೇವೆ. ವಿಶೇಷವಾಗಿ ಬೆಂಗೇರಿ ಗ್ರಾಮ ದೇವತೆಯರ ಉಡಿ ತುಂಬುವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಜರುಗಿದ್ದು ವಿಶೇಷ. ಸಹಸ್ರಾರು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ದೇವರ ದರ್ಶನ ಪಡೆದಿದ್ದು ವಿಶೇಷ. ಮುಂಜಾನೆ ದೇವರ ವಿಶೇಷ ಪುಷ್ಪಾರ್ಚನೆ, ವಿಶೇಷ ಪೂಜೆ, ತದನಂತರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅಂದಾಜು 6,000 ಜನರ ಅನ್ನ ಸಂತರ್ಪಣೆ ವ್ಯವಸ್ಥೆ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಬೆಂಗಳೂರು ಗ್ರಾಮ ದೇವಸ್ಥಾನದಲ್ಲಿ ಮಾಡಿದ್ದು ಅದಕ್ಕೆ ಆ ದೇವ ಅವಾರ್ಡ್ ಅನ್ಬೋದು. ಪ್ರತಿ ಅಮಾವಾಸ್ಯೆಯಂದು ನಾವಲ್ಲಿ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ವಿಶೇಷವಾಗಿ ಗ್ರಾಮ ದೇವತೆ ಆಶೀರ್ವಾದದಿಂದ ದೇವಿಗೆ ಮನಸ್ಸಿಂದ ಏನೇ ಕೇಳಿದ್ರು ಸಹ ಅದು ಆಗ್ತಾಯಿದೆ. ಅದರ ಉಡಿ ತುಂಬ ಕಾರ್ಯಕ್ರಮದ ಮೂಲಕ ಎಲ್ಲ ರೈತರು ಮುಂದಿನ ಅವರ ಹೊಲಗಳಲ್ಲಿ ಹೋಗಿ ಬೀಜವನ್ನು ಬಿಟ್ಟು ಚೆನ್ನಾಗಿ ಬೆಳೆ ಬರಲಿ ಅಂತ ಕೇಳಿದ್ದಾರೆ. ಎಲ್ಲರಲ್ಲೂ ಈ ಒಂದು 15ನೇ ಕಾರ್ಯಕ್ರಮದ ಯಶಸ್ವಿ ಕಾರ್ಯಕರ್ತರಾದ ಎಲ್ಲರೂ ನಮ್ಮ ಬಂದಿರಬೇಕು. ಮಾಡಬಾರದು
ಎಲೆ ಮನವೇ ಕಳ್ಳತನ ಮಾಡಬಾರದು ಎಲೆ ಮನವೇ ನೀ ಸುಳ್ಳತನ ಹೇಳಬಾರದು ಎಲೆ ಮನವೇ ಬಲ್ಲಂತ ಜ್ಞಾನಿಗಳು ಬಲ್ಲದು ಹೇಳಿದರೆ ಬಲ್ಲಂತ ಜ್ಞಾನಿಗಳು ಬಲ್ಲದು ಹೇಳಿದರೆ ಕಳ್ಳಂತನ ಜಾಡ ಎಲೆ ಮನವೇ ಕಳ್ಳಂತನ ಜಾಡ ಎಲೆ ಮನವೇ ಯಾಕೆ ಚಿಂತೆ ಮಾಡತಿ ಯಾಕೆ ಚಿಂತೆ ಮಾಡತಿ ಯಾಕೆ ಚಿಂತೆ